ಈ ಏನೋ ಒಂದು ಶತಮಾನೋತ್ಸವ ಬೆಂಗಳೂರು ದೇವಾಂಗ ಸಂಘದ ಶತಮಾನೋತ್ಸವ ಆಗ್ತಾಯಿದೆ. ಅದು ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಇಡೀ ರಾಜ್ಯದಿಂದ ಎಲ್ಲರೂ ಬಂದು ಸೇರಿ ಸಂಭ್ರಮಾಚರಣೆ ಮಾಡ್ತಾಯಿದ್ದೀವಿ. ಇದು ನಮ್ಮ ದೇವಾಂಗ ಜನತೆಯ ಹೆಮ್ಮೆ ಅಂತ ತಿಳ್ಕೊತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ಬೆರಳೆಣಿಕೆಯಷ್ಟು ಸಂಘಗಳು ಮಾತ್ರ 100 ವರ್ಷ ಪೂರೈಸಿದೆ. ಅದ್ರಲ್ಲಿ ನಮ್ಮದು ಒಂದು ಅಂತ ಹೇಳೋಕ್ಕೆ ನಾವು ಕಾಲರತ್ಕೊಂಡು ಹೇಳ್ಬೋದು. ಇನ್ನು ಮುಂದೆ ಏನು ಈ ಕಾರ್ಯವೈಖರಿ ನಡೆಸ್ಕೊಂಡು ಬಂದಿದ್ದಾರೆ ಅವ್ರಿಗೆಲ್ಲ ಇಲ್ಲಿವರೆಗೂ ಯಾರು ಮಾಡಿದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳು. ಈಗ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ, ಡಾಕ್ಟರ್ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಅತ್ಯುನ್ನತವಾಗಿ ತುಂಬ ಮುಂಚೂಣಿಯಲ್ಲಿ ರ್ಯಾಪಿಡ್ ಇದ್ದಿದ್ದು ಫೀಡ್ ಇದ್ದಿದ್ದು ರ್ಯಾಪಿಡ್ ಅನ್ಬೋದು ತುಂಬ ಫಾಸ್ಟಾಗಿ ಗ್ರೋತ್ ಆಗ್ತಾಯಿದೆ ಇಡೀ ರಾಜ್ಯದಲ್ಲೇ ದೇವಾಂಗ ಸಂಘ. ಅದು ನಮ್ಮ ರಾಜ್ಯಕ್ಕೆ ಎಲ್ಲ ದೇವಾಂಗ ಸಂಘಗಳಿಗೂ ಮಾದರಿ. ಅದನ್ನು ನೋಡಿಕೊಂಡು ಎಲ್ಲರೂ ಅವರ ಮಾರ್ಗದರ್ಶನ ತಗೊಂಡು ಎಲ್ಲ ದೇವಾಂಗ ಸಂಘದವರು ಅವರವರ ಏನು ಕ್ಷೇತ್ರಗಳಿದೆ ಅದನ್ನು ತುಂಬ ಒತ್ತು ಕೊಟ್ಟು ಅದಕ್ಕೆ ಸಮಯ ನೀಡಿ ನಮ್ಮ ಜನದ ಅಭಿವೃದ್ಧಿಗೆ ತೊಡಗಿಸ್ಕೊಂಡು ಸಾರ್ಥಕತೆ ಮಾಡ್ಕೋಬೇಕು ಅಂತ ದೇವಾಂಗ ಜನರಲ್ಲಿ ಕೇಳ್ಕೊತಾ ಇದ್ದೀವಿ. ನಿಗಮ ಅಭಿವೃದ್ಧಿ ನಿಗಮ ಆಗಬೇಕು ಅಂತ ನಮ್ಮದೊಂದು ಹಕ್ಕೊತ್ತಾಯ ಇದೆ. ಅದರಿಂದ ದೇವಾಂಗ ಜನತೆಗೆ ಒಂದು ಒಂದು ನಿಗಮ ಮಾಡಿಕೊಡ್ಬೇಕು, ಅಭಿವೃದ್ಧಿ ನಿಗಮ ಮಾಡಿಕೊಡ್ಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನಮ್ಮ ಮೈಸೂರು ಜಿಲ್ಲಾ ದೇವಾಂಗ ಸಂಘದ ಅಧ್ಯಕ್ಷ. ಈ ಒಂದು ಸಂಘಟನೆ ಇವತ್ತು ಏನು ಇಲ್ಲಿ ಶತಮಾನದ ಆಚರಣೆ ಆಗ್ತಾಯಿದೆ. ನಾವು ಮೈಸೂರಿಂದ ಹೆಚ್ಚು ಕಮ್ಮಿ ಒಂದು 250 ಜನ ಬಂದಿದ್ದೀವಿ. ಏನು ಅಂದರೆ ಈ ಸಂಘಟನೆಗೆ ನಾವೊಂದು ಕೈ ಜೋಡಿಸಿ ಇದಕ್ಕೊಂದು ಬಲ ಕೊಡಬೇಕು ಅನ್ನೋ ಉದ್ದೇಶ. ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ಕರ್ನಾಟಕದಿಂದ ಜನ ಬಂದಿದ್ದಾರೆ. ಹೆಚ್ಚು ಕಮ್ಮಿ ನಿನ್ನೆ ಬೆಳಗ್ಗೆಯಿಂದನೇ ಎಲ್ಲ ಜನಗಳು ಇಲ್ಲಿ ಬೆಂಗಳೂರಲ್ಲಿ ಬಂದು ಸೆಟ್ಲಾಗಿ ಇವತ್ತೊಂದು ಕಾರ್ಯಕ್ರಮ ಅಟೆಂಡ್ ಮಾಡ್ತಿದ್ದಾರೆ. ಮತ್ತು ಎಲ್ಲರೂ ಬಂದವ್ರನ್ನೆಲ್ಲ ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ. ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸರ್ಕಾರಕ್ಕೆ ಒಂದು ಮೆಸೇಜ್ ಹೋಗಲಿ ಅನ್ನೋದು ಉದ್ದೇಶ ನಮ್ಮದು.